ಬರೋಬ್ಬರಿ 9 ವರ್ಷಗಳ ಬಳಿಕ ಇಸ್ರೇಲ್ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಇಸ್ರೇಲ್ನಲ್ಲಿ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಇವತ್ತು ಉಭಯ ದೇಶದ ನಾಯಕರು ಐತಿಹಾಸಿಕ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ. ಅಷ್ಟಕ್ಕೂ ಇಸ್ರೇಲ್ ಮತ್ತು ಭಾರತದ ನಡುವೆ ಯಾವ್ಯಾವ ಒಪ್ಪಂದಗಳಾಗಿವೆ, ಭಾರತಕ್ಕೆ ಏನು ಲಾಭ ಆಗಲಿದೆ ಅಂತ ತೋರಿಸ್ತೀವಿ ನೋಡಿ. ಭಾರತದ ಆತ್ಮೀಯ ಗೆಳೆಯನಾಗಿರುವ ಇಸ್ರೇಲ್ ದೇಶಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟರು. ಮೋದಿ ಇಸ್ರೇಲ್ನ ಟೆಲ್ ಅವೀವ್ ಏರ್ಪೋರ್ಟ್ಗೆ ಬರ್ತಿದ್ದಂತೆ ಭವ್ಯ ಸ್ವಾಗತ ಸಿಕ್ತು. 2017ರಲ್ಲಿ ಇಸ್ರೇಲ್ಗೆ ತೆರಳಿದ್ದೇ ಕೊನೆ. ಬರೋಬ್ಬರಿ 9 ವರ್ಷಗಳ ಬಳಿಕ ಇಸ್ರೇಲ್ಗೆ ಬಂದ ಪ್ರಧಾನಿ ಮೋದಿಯವರನ್ನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಪತ್ನಿ ಸಾರಾ ನೆತನ್ಯಾಹು ಸ್ವಾಗತಿಸಿದ್ರು. ಟೆಲ್ ಅವೀವ್ನಿಂದ ಪ್ರಧಾನಿ ಮೋದಿ ಮತ್ತು ನೆತನ್ಯಾಹು ಇಬ್ಬರು ನೆಸ್ಸೆಟ್ ನಗರದಲ್ಲಿ ಸ್ವಾಗತ ಸಮಾರಂಭದಲ್ಲಿ ಭಾಗಿಯಾದರು. ಆಮೇಲೆ ಸಂಜೆ ಜೆರುಸೆಲೆಂನಲ್ಲಿ ಆಯೋಜಿಸಿದ್ದ ವಿಶೇಷ ಔತಣಕೂಟದಲ್ಲಿ ಭಾಗಿಯಾದರು. ನೂರಾರು ಭಾರತೀಯರಿಂದಲೂ ಭವ್ಯ ಸ್ವಾಗತ ಸಿಕ್ತು. ಇಸ್ರೇಲ್ ಮತ್ತು ಭಾರತದ ನಡುವೆ ಐತಿಹಾಸಿಕ ವ್ಯಾಪಾರ ಒಪ್ಪಂದಗಳು ನಡೆಯಲಿವೆ. ಪ್ರಮುಖವಾಗಿ 1953ರಲ್ಲಿ ನಾಜಿಗಳಿಂದ 60 ಲಕ್ಷ ಯಹೂದಿಗಳ ಹತ್ಯೆ ಆಗಿತ್ತು. ಆ ಯಹೂದಿಗಳ ಸ್ಮರಣಾರ್ಥ ನಿರ್ಮಿಸಿರುವ ಸ್ಮಾರಕಕ್ಕೆ ನಾಯಕರು ಭೇಟಿ ನೀಡುತ್ತಾರೆ. ಆಮೇಲೆ ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹೆರ್ಜಾಗ್ ಜೊತೆ ಸಭೆ ನಡೆಯಲಿದೆ. ಮಧ್ಯಾಹ್ನ 2:40ಕ್ಕೆ ಜಾಗತಿಕ ಒಪ್ಪಂದಗಳಿಗೆ ದಿಗ್ಗಜರು ಸಹಿ ಹಾಕಲಿದ್ದಾರೆ. ಪ್ರಮುಖವಾಗಿ ಆರ್ಥಿಕ ಭದ್ರತೆ ಮತ್ತು ರಾಜತಾಂತ್ರಿಕ ಸಹಕಾರ ಒಪ್ಪಂದಗಳು, ತಂತ್ರಜ್ಞಾನ, ಜಲಸಂಪನ್ಮೂಲ, ಮಾನವ ಬಂಡವಾಳ, ಕೃಷಿ, ಎಐ, ಸೈಬರ್ ಭದ್ರತೆ ಒಪ್ಪಂದಗಳಿಗೆ ಎರಡೂ ದೇಶಗಳ ನಾಯಕರು ಸಹಿ ಹಾಕಲಿದ್ದಾರೆ. ಅಂದಾಜು 3,30,000 ಕೋಟಿ ರೂಪಾಯಿ ಒಡಂಬಡಿಕೆಗಳ ಬಗ್ಗೆ ಜಂಟಿ ಹೇಳಿಕೆ ನೀಡುತ್ತಾರೆ. ಇದಾದ್ಮೇಲೆ ಪ್ರಧಾನಿ ಮೋದಿ ಸಂಜೆ 4ಕ್ಕೆ ಅನಿವಾಸಿ ಭಾರತೀಯರ ಸಮಾವೇಶದಲ್ಲಿ ಸಂವಾದ ನಡೆಸಲಿದ್ದಾರೆ. ಆಮೇಲೆ ಸಂಜೆ 5:50 ಇಸ್ರೇಲ್ನಿಂದ ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ. ಭಾರತ ಇಸ್ರೇಲ್ ನಡುವೆ ಅತ್ಯುತ್ತಮ ವ್ಯಾಪಾರ ಸಂಬಂಧವಿದೆ. ಭಾರತದ ಬಾಳೆಹಣ್ಣು, ಅರಿಶಿನ, ಮಸಾಲೆ ಪದಾರ್ಥಗಳಿಗೆ ಇಸ್ರೇಲ್ ಮುಕ್ತ ಮಾರುಕಟ್ಟೆ ಒದಗಿಸಿದೆ. ಇಸ್ರೇಲ್ ಗಾಜಾ ಮೇಲೆ ನಡೆಸಿದ ದಾಳಿಯನ್ನ ಖಂಡಿಸಿದ್ದ ಮೋದಿ ಸರ್ಕಾರ ಶಾಂತಿ ಸ್ಥಾಪನೆಗೆ ಮನವಿ ಮಾಡಿತ್ತು. ಭಾರತದ ಮನವಿಯನ್ನ ಇಸ್ರೇಲ್ ಪ್ರಧಾನಿ ಒಪ್ಪಿಕೊಂಡು ಕಳೆದ ವರ್ಷ ಕದನ ವಿರಾಮವನ್ನು ಘೋಷಿಸಿದ್ರು. ಇನ್ನು ಭಾರತದಲ್ಲಿ ಪಹಲ್ಗಾಮ್ ದಾಳಿಯನ್ನ ಖಂಡಿಸಿದ್ದ ಇಸ್ರೇಲ್ ಭಯೋತ್ಪಾದನೆ ವಿರುದ್ಧ ಭಾರತದ ರಾಜತಾಂತ್ರಿಕ ನಿರ್ಣಯಗಳನ್ನು ಬೆಂಬಲಿಸಿತ್ತು. ಈಗ ಭಾರತ ಮತ್ತು ಇಸ್ರೇಲ್ ಐತಿಹಾಸಿಕ ಒಪ್ಪಂದಗಳಿಗೆ ಸಹಿ ಹಾಕ್ತಿದ್ದು ಭಾರತ ವಿಶ್ವದ 3ನೇ ಆರ್ಥಿಕ ಶಕ್ತಿಶಾಲಿ ರಾಷ್ಟ್ರ ಆಗ್ತಿರೋದಕ್ಕೆ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.